ಬಾಯ್ ಅಮ್ಮ. ರೀ ಊರಿಗೆ ಹೋಗ್ತಿದ್ದೀನಲ್ಲ, ಎಷ್ಟು ಮಿಸ್ ಮಾಡ್ಕೊತೀಯ? ಥರ ಕಾಣಿಸ್ತಿದ್ ನೋಡು, ಒಳ್ಳೆ ಸಂಜೆ ಥರ ಅಲ್ವಾ? ಕರೆಕ್ಟಾಗಿ ಬಾಯ್ ಮಾಡ್ರಿ, ಬಾಯ್ ಮಾಡಿ ಹೆಂಡ್ತಿಗೆ ಯಾಕೆ ದುಡ್ಡು ಅಂತಾನೆ. ಏ ಯಾಕೆ ಹೇಳಿದ್ಯಾ? ನಾವು 3 ಬಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು, ತುಂಬಾ ಹೆವಿ ಟ್ರಾವೆಲ್ ಆಗಿಬಿಡ್ತಿದ್ದು. ಮಳೆ ಬೇರೆ ತುಂಬಾ ಜಾಸ್ತಿ ಆಗ್ತಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನಾನು ಊರಿಗೆ ಹೊರಟಿದ್ದೆ, ಅದಕ್ಕೋಸ್ಕರ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಟೈಮು ಕೂಡ ಆಲ್ರೆಡಿ 5:30 AM ಆಗಿಬಿಟ್ಟಿತ್ತು. ಬಟ್ ನಾನು ಇವತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವ್ರ ಜೊತೆ ಹೋಗ್ತಾಯಿಲ್ಲ, ನಾನು ಹೋಗ್ತಿರೋದು ನಮ್ಮ ಅಮ್ಮನ ಜೊತೆ. ಸೊ ಅವರು ಕೂಡ ಬ್ಯಾಂಗ್ಳೂರಿಂದ ಆಲ್ರೆಡಿ ಬರ್ತಾ ಇದ್ದಾರೆ ಟ್ರಾವೆಲ್ ಮಾಡಿಕೊಂಡು ಬಸ್ಸಲ್ಲಿ. ಸೊ ಇವಾಗ ನಾನು ಅವ್ರ ಜೊತೆ ಜಾಯ್ನ್ ಆಗಬೇಕು ಅದೇ ಬಸ್ಸಿಗೆ. ಸೊ ಈ ವಿಡಿಯೋ ಟ್ರಾವೆಲ್ ವಿಡಿಯೋ ಆಗಿರುತ್ತೆ, ಹಾಗಾಗಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಬಾಯ್ ಅಮ್ಮ. ಸೊ ನನ್ನ ಅತ್ತೆಗೆ ಬಾಯ್ ಹೇಳ್ಕೊಂಡು ನಾನು ನನ್ನ ಹಸ್ಬೆಂಡು ಹೊರಟ್ವಿ ಹೈವೇ ಕಡೆ. ಬಿಕಾಸ್ ಬಸ್ ಸ್ಟ್ಯಾಂಡ್ಗೆ ಬಸ್ ಬರಲ್ಲ, ಹೈವೇಲೇ ಬಂದು ಹತ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅಲ್ಲಿಗೆ ಹೊರಟ್ವಿ. ಅದೇ ಗ್ಯಾಪಲ್ಲಿ ನನ್ನ ಗಂಡಗೊಂದು ಕ್ವಶನ್ ಕೇಳಿದೆ ನಾನು. ರೀ ಊರಿಗೆ ಹೋಗ್ತಿದ್ದೀನಲ್ಲ, ಎಷ್ಟು ಮಿಸ್ ಮಾಡ್ಕೊತೀಯ? ಮಿಸ್ ಮಾಡ್ಕೊಳಲ್ವಾ? ಯಾಕೆ? ಆರಾಮಾಗಿರ್ತೀಯ? ಒಬ್ಬ ದೇವ್ರೆ. ನೋಡಿ ಗಾಯ್ಸ್, ನನ್ನ ಹಸ್ಬೆಂಡ್ ಹೇಗೆ ಹೇಳ್ಬಿಟ್ರು ಅಂತ. ಸೊ ಹಾಗೆ ಮಾತಾಡಿಕೊಂಡು ನಾವು ಕೂಡ ಹೈವೇಗೆ ಬಂದ್ವಿ. ನೋಡು ವೆದರ್ ಹೇಗಿತ್ತು ಅಂತ ಅಂದ್ಬಿಟ್ಟು ಮಸ್ತಾಗಿತ್ತು. ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ ಬಸ್ಸಿಗೂ ಕೂಡ. ಆಮೇಲೆ ಮತ್ತೆ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಬರುತ್ತೆ ಬಸ್ಸು, ನೀವು ಅಲ್ಲಿಗೆ ಬನ್ನಿ ವಾಪಸ್ಸು ಅಂತಂದರು. ನಾವು ಮತ್ತೆ ರಿಟರ್ನ್ ಬಸ್ ಸ್ಟ್ಯಾಂಡ್ಗೆ ಹೋಗೋಂಗಾಯಿತು. ಸೊ ಹೋಗ್ತಾ ಇದ್ದಂಗೆ ಸದ್ಯ ಹೆಂಗೋ ಬಸ್ಸು ಕೂಡ ಬಂತು. ಬಾಯ್. 3 ಗಂಟೆ ಕರೆಕ್ಟಾಗಿ ಬಾಯ್ ಮಾಡ್ರಿ, ಬಾಯ್ ಮಾಡಿ ಹೆಂಡ್ತಿಗೆ ಯಾಕೆ ದುಡ್ಡು ಅಂತಾನೆ. ಏ ಮತ್ತೆ ಏನಕ್ಕೆ? ಸೊ ನನ್ನ ಹಸ್ಬೆಂಡ್ಗೆ ಬಾಯ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಚಿತ್ರದುರ್ಗಕ್ಕೆ. ಬಿಕಾಸ್ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ನ ನಾವು ಕ್ಯಾಚ್ ಮಾಡಬೇಕಾಗಿತ್ತು, ಹಾಗಾಗಿ ನಾವು ಚಿತ್ರದುರ್ಗದ ಕಡೆ ಹೊರಟ್ವಿ. ಸೊ ಫೈನಲ್ ಆಗಿ ನಾವು ದುರ್ಗಕ್ಕೂ ಕೂಡ ಬಂದ್ವಿ. ಆ್ಯಂಡ್ ನಾವು ಬಸ್ ಇಳಿತಿದ್ದಂಗೆ ನಮ್ಮೂರಿನ ಬಸ್ ರೆಡಿ ಆಗಿಬಿಟ್ಟಿತ್ತು. ಸೊ ನಾವು ಮತ್ತೆ ಆ ಬಸ್ಸಿಗೆ ಹತ್ಕೊಂಡ್ವಿ. ತಿಂಡಿ ಕೂಡ ಮಾಡೋಕ್ಕಾಗಲಿಲ್ಲ, ಆದರೂ ನಮ್ಮಮ್ಮ ನನಗೆ ತಿಂಡಿ ಕಟ್ಟಿಸ್ಕೊಂಡ್ಬಂದರು ತಿನ್ನಲಿ ಅಂತ ಅಂದ್ಬಿಟ್ಟು. ನೋಡಿ ನಮ್ಮಮ್ಮ ಅವ್ರು ತಿನ್ನಲಿಲ್ಲ ಅಂದರು, ನಾನು ತಿನ್ನಲಿ ಅಂದ್ಬಿಟ್ಟು ನನಗೋಸ್ಕರ ತೊಗೊಂಡು ಬಂದರು. ಸೊ ತಾಯಿ ಪ್ರೀತಿಗೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನಾವು ಎಷ್ಟೇ ದೊಡ್ಡವರಾದ್ರೂ ಅವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿನ ಯಾವತ್ತೂ ಕೂಡ ಕಮ್ಮಿನೇ ಮಾಡ್ಕೊಳ್ಳಲ್ಲ. ಸೊ ಆ ಪ್ರೀತಿಗೆ ನಾವು ಏನಂತ ಹೇಳ್ಬೇಕು ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟು ಬಂದಿದ್ದು ಯಾವ ಊರಿಗೂ ಅಲ್ಲ, ನಮ್ಮೂರು ಶಿವಮೊಗ್ಗಕ್ಕೆ. ಸೊ ನಮ್ಮ ಅಪ್ಪ ಅಮ್ಮಂದು ಕೂಡ ಶಿವಮೊಗ್ಗನೇ, ನಾನು ಹುಟ್ಟಿದ್ದು ಕೂಡ ಶಿವಮೊಗ್ಗದಲ್ಲೇ. ಬಟ್ ನಾವು ಬೆಳೆದಿದ್ದು ಎಲ್ಲನೂ ಬ್ಯಾಂಗ್ಳೂರಲ್ಲಿ. ಸೊ ಅಪ್ಪ ಅಮ್ಮ ಕೆಲಸ ಮಾಡಿಕೊಂಡು ಜೀವನ ಮಾಡಿದ್ದೆಲ್ಲ ಬೆಂಗಳೂರಲ್ಲಿ, ಬಟ್ ನಮ್ಮ ಸ್ವಂತ ಊರು ಶಿವಮೊಗ್ಗನೇ. ಸೊ ನಾವು ಬಸ್ ಇಳ್ಕೊಂಡು ನೆಕ್ಸ್ಟ್ ಬಂದಿದ್ದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ. ಸೊ ಇಲ್ಲಿ ನಾನು ಬಂದೆ ಅಂದರೆ ನನಗೆ ಹಳೆ ನೆನಪುಗಳೆಲ್ಲ ಕಾಡುತ್ತೆ. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಂದ ಶಿವಮೊಗ್ಗ ಬಂದಾಗ ಇಲ್ಲಿಂದನೇ ಹೋಗ್ತಿದ್ದಿದ್ದು. ನನಗೆ ಅದೆಲ್ಲ ನೆನಪಾಗ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಗಿನ ಲೈಫೇ ಒಂಥರ ಚೆನ್ನಾಗಿರುತ್ತೆ. ಬಟ್ ಈಗ ಅದನ್ನೆಲ್ಲ ಒಂಥರ ಮಿಸ್ ಮಾಡ್ಕೊತೀನಿ. ಸೊ ಹೀಗೆ ಎಲ್ಲ ನೋಡಿಕೊಂಡು ನಾವು ಕೂಡ ಬಸ್ಸಿಗೆ ಕಾಯ್ಕೊಂಡು ಕೂತಿದ್ವಿ. ಇನ್ನೊಂದು ಬಸ್ಸಿಗೆ ಹೋಗಬೇಕಾಗಿತ್ತು, ಬಟ್ ನಾವು ಎಲ್ಲಿಗೆ ಹೋಗ್ತಾಯಿದ್ವಿ ಅಂದರೆ ನಮ್ಮ ಚಿಕ್ಕಿ ಊರಿಗೆ. ಅವ್ರಿಗೆ ಪಾಪು ಆಗಿತ್ತು, ಅವ್ರ ಪಾಪು ನೋಡೋಕ್ಕೆ ಅಂತ ಹೊರಟಿದ್ವಿ. ಸೊ ಆ ಬಸ್ಸು ಕೂಡ ಬಂತು, ನಾವು ಹತ್ತು ಕೂತ್ಕೊಂಡ್ವಿ. ಬಸ್ಸೆಲ್ಲ ಖಾಲಿ ಇತ್ತು. ಹಾಗೆ ಬರ್ತಾ ಆಚೆಗಡೆ ನೋಡಿ ಎಷ್ಟು ಗ್ರೀನರಿ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ತುಂಬ ಫ್ರೆಶ್ ಅಂದರೆ ಫ್ರೆಶ್ ಗಾಳಿ ಸಿಗುತ್ತೆ. ನೋಡಿ ಅಲ್ಲಿ ದೂರದಲ್ಲಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಮೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಫುಲ್ಲು ಮೋಡ ಮುಚ್ಚಿತ್ತು, ನೋಡೋಕೆ ಮಾತ್ರ ಮಸ್ತಾಗಿತ್ತು. ಸೊ ಫೈನಲ್ ಆಗಿ ನಾವು ಕೂಡ ಬಂದ್ವಿ ನಮ್ಮ ಚಿಕ್ಕಿ ಊರಿಗೆ.
ಆ್ಯಂಡ್ ಅಲ್ಲಿ ನಾನು ತೋರಿಸ್ತಿರೋ ದೇವಸ್ಥಾನ ಬಂದುಬಿಟ್ಟು ಬಸವಣ್ಣಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಬಸವಣ್ಣಂದು ದೇವಸ್ಥಾನ ಇದ್ದೇ ಇರುತ್ತೆ ಹಳ್ಳಿಗಳಲ್ಲಿ. ಆ್ಯಂಡ್ ನಾವು ಬಂದಿದ್ದು ಬಸ್ಸು ಕೂಡ ಹೋಯ್ತು. ನಮ್ಮ ಅಮ್ಮನೂ ಕೂಡ ಫುಲ್ಲು ಸುಸ್ತಾಗಿಬಿಟ್ಟಿದ್ರು, ಯಾಕಂದರೆ ನಾವು 3 ಬಸ್ಸು ಚೇಂಜ್ ಮಾಡ್ಕೊಂಡು ಬಂದಿದ್ದು. ನಮ್ಮೂರಿಂದ ಈ ಊರಿಗೆ ಬರೋ ಅಷ್ಟೊತ್ತಿಗೆ 3 ಬಸ್ ಚೇಂಜ್ ಮಾಡಿದ್ವಿ. ಸೊ ಹೆವಿ ಟ್ರಾವೆಲ್ ಆಗಿಬಿಟ್ಟಿತ್ತು ಇದಂತೂ ನಮಗೆ. ಆ್ಯಂಡ್ ಫೈನಲಾಗಿ ನಮ್ಮ ಚಿಕ್ಕಿ ಮನೆಗೂ ಬಂದ್ವಿ. ಸೊ ಅವರಿರೋದು ಫಸ್ಟ್ ಫ್ಲೋರಲ್ಲಿ. ಸೊ ಮೆಟ್ಲು ಹತ್ಕೊಂಡು ಹೋಗೋಣ ಬನ್ನಿ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಾವು ಬಸ್ಸಿಂದ ಇಳಿತಿದ್ದಂಗೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಮಳೆಯಲ್ಲೇ ನೆನ್ಕೊಂಡು ಬಂದ್ವಿ. ಅಂದರೆ ವಾಕಬಲ್ ಡಿಸ್ಟೆನ್ಸ್ ಇತ್ತು ಅಷ್ಟೇ ಬಸ್ ಸ್ಟ್ಯಾಂಡಿಂದ ಅವ್ರ ಮನೆಗೆ. ನಮ್ಮ ಮಾಮನೂ ಬಂದುಬಿಟ್ಟು ಬ್ಯಾಗ್ಸ್ ಎಲ್ಲ ತೊಗೊಂಡೋದ್ರು. ಸೊ ನೋಡಿ ನಮ್ಮಮ್ಮ ಹೇಗೆ ಹತ್ಕೊಂಡು ಬರ್ತಿದ್ದಾರೆ ಮೆಟ್ಲನ್ನ. ಆ್ಯಂಡ್ ನೋಡಿ ಅಲ್ಲಿ ಕಾಣಿಸಿದಾರಲ್ಲ ಅವರೇ ನಮ್ಮ ಮಾಮ, ನಮ್ಮಮ್ಮನ ಒನ್ ಆ್ಯಂಡ್ ಓನ್ಲಿ ತಮ್ಮ. ಸೊ ನಮ್ಮಮ್ಮಂಗೆ 6 ಜನ ಅಕ್ಕ ತಂಗಿರು, ನಮ್ಮಮ್ಮನೇ ಫಸ್ಟ್ನೇವರು. ಸೊ ಇವಾಗ ಬಂದಿರೋದು 6ನೇ ತಂಗಿ ಮನೆಗೆ. ಸೊ ಅವರು ಅವಳ ಮಗಳು ಅನ್ವಿತಾ ಅಂತ. ಸೊ ಇವಾಗ ನಮ್ಮ ಚಿಕ್ಕಿ ಒಳಗಿದ್ದಾರೆ, ನೋಡೋಣ ಬನ್ನಿ. ಆ್ಯಂಡ್ ನಮ್ಮ ಅಜ್ಜಿನೂ ಕೂಡ ಇಲ್ಲೇ ಇದ್ದಾರೆ, ನಮ್ಮಮ್ಮನಮ್ಮ. ಸೊ ಈ ಫೋಟೋದಲ್ಲಿರೋರೆ ನಮ್ಮ ಚಿಕ್ಕಿ, ನಮ್ಮ ಚಿಕ್ಕಪ್ಪ, ಅವ್ರ ಪಾಪು. ಆ್ಯಂಡ್ ಪಾಪುಗೂ ಕೂಡ ಸ್ನಾನ ಮಾಡಿಸ್ತಾಯಿದ್ರು. ಸ್ನಾನ ಎಲ್ಲ ಆದಮೇಲೆ ನಾನು ಸ್ವಲ್ಪ ಎತ್ಕೊಂಡು ಮುದ್ದಾಡಿದೆ. ಆ್ಯಂಡ್ ನಮ್ಮ ಅಮ್ಮನೂ ಕೂಡ ಪಾಪುಗೆ ಶರ್ಟು, ಪ್ಯಾಂಟು, ಸಾಕ್ಸ್ ಅಂತ ಎಲ್ಲ ತಂದಿದ್ರು. ಸೊ ಅಮ್ಮಂಗೆ ಮಗ ಆಗಬೇಕಲ್ಲ, ಹಾಗಾಗಿ ಎಲ್ಲ ತೊಗೊಂಬಂದಿದ್ರು. ಪಾಪುಗೂ ಕೂಡ ನನಗೆ ತಮ್ಮ ಆಗಬೇಕು. ಆ್ಯಂಡ್ ನಾವು ಬಂದಾಗಲೇ ಆಲ್ರೆಡಿ 1 ಗಂಟೆ 1:15 ಆಗಿತ್ತು. ಸೊ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಚಿಕ್ಕಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಊಟ ಎಲ್ಲ ರೆಡಿ ಆಯಿತು. ನೋಡಿ ನಮ್ಮ ಚಿಕ್ಕಿ ಎಷ್ಟು ವೈಟ್ ಇದ್ದಾರೆ. ಸೊ ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಸೊ ಚೆನ್ನಾಗಿ ತಿನ್ನೋದು ಇವಾಗ. ಈರುಳ್ಳಿ, ಸೌತೆಕಾಯಿ. ಸೊ ಎಲ್ಲ ಊಟ ಮಾಡೋಕೆ ಕೂತ್ಕೊಂಡಿದ್ದೀನಿ ಗಾಯ್ಸ್. ಸೊ ನೀವು ಬನ್ನಿ ಊಟ ಮಾಡೋಣ. ಆ್ಯಂಡ್ ಫೈನಲಿ ಊಟ ಎಲ್ಲ ಆಯಿತು. ತುಂಬ ಹೊಟ್ಟೆ ಹಸಿತು ಅಂತ ಅಂದ್ಬಿಟ್ಟು ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೆ. ಆ್ಯಂಡ್ ಇವರೆಲ್ಲ ಎಲೆಡ್ಕೆ ಹಾಕೊತಾ ಇದ್ರು ಆಚೆ ಕೂತ್ಕೊಂಡ್ಬಿಟ್ಟು. ಆ್ಯಂಡ್ ನೋಡಿ ಗಾಯ್ಸ್, ಇವರು ನಮ್ಮ ಅಜ್ಜಿ, ನಮ್ಮಮ್ಮನ ಅಮ್ಮ. ಸೊ ನನ್ನ ಚಿಕ್ಕ ಪಾಪು ಅಂದರೆ 9 ತಿಂಗಳಿಂದ ಸ್ಕೂಲಿಗೆ ಸೇರಿಸೋ ತನಕ ಇವರೇ ನಾನು ನೋಡ್ಕೊಂಡಿದ್ದು. ಆ್ಯಂಡ್ ನಮ್ಮ ಮಾಮ ಕೂಡ ಊರಿಗೆ ಹೋದರು ವಾಪಸ್ಸು, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ. ಆಗಲೇ ಟೈಮ್ ಹತ್ತತ್ರ ಒಂದು 6:15 ಆಗೋಗ್ಬಿಟ್ಟಿತ್ತು. ಸೊ ತುಂಬ ಖುಷಿ ಆಯಿತು ನನಗಂತೂ ಬಂದಿದ್ದು. ನಮ್ಮ ಚಿಕ್ಕಿಗಳು ಇನ್ನೂ 5 ಜನ ಇದ್ದಾರೆ. ಅವರೆಲ್ಲ ಬಂದು ಅಂದರೆ ತುಂಬ ಮಜವಾಗಿರುತ್ತೆ. ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿ ನಕ್ಕೊಂಡಿರ್ತಿದ್ವಿ. ಸೊ ಇದಾಗಿತ್ತು ಇವತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.